ತ್ರೈಕ ದೇವರ ಕಾರ್ಯ. ನೀನ್ ಮತ್ತೆ ಹುಟ್ಟಿ ಆಳ್ವಿಕೆ ಮಾಡೋದಕ್ಕಾಗಿ. ಯಾವ ರೀತಿಯಲ್ಲಿ ದೇವರಾಗಿದ್ದವರು ತಂದೆಯಾಗಿ ಮಾರ್ಪಟ್ಟರು. ಏನಕ್ಕೆ? ಹೊಸ ಜೀವನ ಪಡ್ಕೊಬೇಕು, ಅವ್ರ ಜೊತೆ ಕುತ್ಕೊಂಡು ನೀನು ಆಳ್ವಿಕೆ ಮಾಡಬೇಕು ಎಂಬ ಕಾರಣಕ್ಕಾಗಿ. ಅದೇ ರೀತಿಯಲ್ಲಿ ಎರಡನೇದಾಗಿ ಯೇಸು ತನ್ನ ಜೀವವನ್ನು ಕೊಟ್ಟರು. ಯೇಸು ಜೀವ ಕೊಟ್ರು ನಾವು ಹೇಳ್ತೀವಲ್ಲ, ಯೇಸು ಜೀವ ಕೊಟ್ರು ಪುನರುತ್ಥಾನ ಗೆದ್ರಲ್ಲ, ಮತ್ತೆ ಎತ್ಕೊಂಡು ಹೋಗ್ಬಿಟ್ರ ಜೀವನ. ಇವಾಗ ಶಿಲ್ಬೆ ಮೇಲೆ ಏನಾಯ್ತು? ಯೇಸು ಜೀವ ಕೊಟ್ರು, ಕರೆಕ್ಟಾ? ಯೇಸು ಪುನರುತ್ಥಾನ ಆಗ್ಬಿಟ್ರಲ್ಲ, ಲೈಫ್ ಎತ್ಕೊಂಡು ಹೋಗ್ಬಿಟ್ರ, ಜೀವ ಬಂದ್ಬಿಡ್ತಲ್ಲ ಮತ್ತೆ ಯೇಸುಗೆ. ನಿನ್ನ ಜೀವ ಆ ಜೀವ ಜೊತೆಗೆ ರೀಪ್ಲೇಸ್ ಆಗ್ಬಿಟ್ಟಿದೆ. ಕೊಟ್ಬಿಟ್ಟು ನಾನು ಜೀವ ಕೊಟ್ಟೆ ಅಂತ ತೋರಿಸ್ಕೊಂಡ್ಬಿಟ್ಟು ಮತ್ತೆ ಪುನರುತ್ಥಾನ ಎತ್ಕೊಂಡು ಹೋಗ್ಬಿಟ್ರ. ಪುನರುತ್ಥಾನ ಆಗಿದೆ ಏನಕ್ಕೆ? ನಿನ್ನ ಜೀವನ ರೀಪ್ಲೇಸ್ ಮಾಡಿ ಆತನ ಲೈಫ್ ನಿನ್ನಲ್ಲಿ ಇರೋದಕ್ಕೆ. ನಿನ್ನ ಜೀವದೊಟ್ಟಿಗೆ ಏನಾಗಿದೆ? ಮರೆ ಆಗಿದೆ. ಅಂದ್ರೆ ನಿನ್ನ ಲೈಫ್ ಕವರ್ ಆಗಿ ಇವಾಗ ಯೇಸುವಿನ ಲೈಫ್ ಬಂದ್ಬಿಡ್ತು. ಇವಾಗ ನೀನು ಕ್ರಿಸ್ತನು ಬೇರೆ ಅಲ್ಲ, ನೀನು ಕ್ರಿಸ್ತನ್ ಒಂದೇ. ಇವಾಗ ಏನಿದ್ರು ಕೂಡ ಯೇಸುವಿನ ಲೈಫ್ ನಿನ್ನ ಲೈಫ್ ಅನ್ನು ಕವರ್ ಮಾಡ್ತಾ ಇದೆ. ಇನ್ನು ನಿಂತ್ಕೊಂಡು ಡೋರ್ ಮುಂದೆ ಯಾಕೆ ಈಸಿಯಾಗಿ ಹೋಗಿ ನಿಂತ್ಕೋ, ಓಪನ್ ಆಗತ್ತೆ ಅಂತ ಹೇಳ್ತೀನಿ ಅಂದ್ರೆ ನಿಂತ್ಕೊಳ್ಳೋದು ನೀನಲ್ಲ, ಕ್ರಿಸ್ತನ ಜೀವ ನಿಂತ್ಕೊಳ್ಳೋದು. ಕ್ರಿಸ್ತನ ಜೀವ ನಿಂತ್ಕೊಳ್ಳೋದು. ಕ್ರಿಸ್ತನ ಜೀವ ಎಲ್ಲಿದೆಯೋ ಅಲ್ಲಿ ಆಟೋಮೆಟಿಕ್ ಆಗಿ ಡೋರ್ ಓಪನ್ ಆಗುತ್ತೆ. ಆಟೋಮೆಟಿಕ್ ಆಗಿ ಸಮಾಧಿಯಲ್ಲಿರುವ ಕಾರ್ಯಗಳು ಎದ್ದು ಬರುವಂತದ್ದಾಗಿದೆ.